ಇಲ್ಲಿ ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅಂತ ಒಂದು ಚಾಪ್ಟರ್ ಮೇಲೆ ಇಲ್ಲಿ ಕ್ವಶನ್ಸ್ಗಳು ಬರ್ತಿರ್ತವೆ. ಸರ್, ಈ ಹುಬ್ಳಿ ಎಂಬ ಪದವನ್ನು ಎಷ್ಟು ವಿವಿಧ ರೀತಿಯಲ್ಲಿ ನಾವು ಹಂಚಿಕೆ ಮಾಡಬಹುದು ಅಂತೇಳಿ ನಾವು ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ ನೋಡ್ರಿ, ಇವು ಎಷ್ಟು ಅಕ್ಷರಗಳಿದಾವೆ ನೋಡ್ರಿ, 1 2 3 4 5 ಅದಾವೆ. ಹಾಗಾದ್ರೆ 5 ಫ್ಯಾಕ್ಟೋರಿಯಲ್ ಅಂತೇಳಿ ಕರಿತೀವಿ ಇದನ್ನು. 5 ಫ್ಯಾಕ್ಟೋರಿಯಲ್ ಅಂದರೆ 5ರಿಂದ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತನ ನೀವು ಮಲ್ಟಿಪ್ಲಿಕೇಶನ್ಸ್ನ ಮಾಡ್ಬೇಕೀಗ. ಹಾಗಾದರೆ 5 4 20 23 60 62 120 121 120 ಆಗ್ತದೆ. ಹಾಗಾದರೆ ಇದನ್ನು ಎಷ್ಟು ವಿವಿಧ ರೀತಿಯಲ್ಲಿ ನಾವು ಹಂಚಿಕೆ ಮಾಡ್ಬೋದಪ್ಪ ಅಂದಾಗ 120 ವಿವಿಧ ರೀತಿಯಲ್ಲಿ ಹಂಚಿಕೆ ಮಾಡ್ಬೋದು ಅಂತ ಹೇಳ್ತೀವಿ ನಾವು. ಯಾಕಪ್ಪ ಅಂತಂದಾಗ, ಸರ ಇದೇ ವರ್ಡ್ಗೆ ತಡಿ ನಾನು ಇನ್ನೊಂದು ವರ್ಡ್ ಬೈತೀನಿ, HAPPY ಹ್ಯಾಪಿ ಅಂತೇಳಿ. ಸರ ಹಾಗಾದರೆ ಇದನ್ನು ಎಷ್ಟು ಹೇಳ್ಬೋದು ಅಂತಂದಾಗ ಪಟ್ಟ ಹುಡುಗರು ಏನು ಹೇಳ್ತಾರೆ, ಸರ 1 2 3 4 5 ಅಕ್ಷರದ್ದು ಇಲ್ಲಿ ಹುಬ್ಳಿ ಬರೆದಿರಿ, ಇಲ್ಲಿ ಕೂಡ 1 2 3 4 5 ಅಕ್ಷರದ್ದು, ಇದಕ್ಕೂ ಕೂಡ 120 ಅಂತೇಳಿ ನೀವು ಆನ್ಸರ್ನ ಹೇಳ್ಬಿಡ್ಬೋದು. 120 ವಿವಿಧದಲ್ಲಿ 120 ಇದಕ್ಕೆ ಏನಾಗ್ತದೆ ಅಂದ್ರೆ ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದಪ್ಪ ಅಂತಂದಾಗ, ಇಲ್ಲಿ ಹುಬ್ಳಿ ಒಳಗಡೆ ಅಕ್ಷರಗಳು ನೋಡ್ರಿ, ಯಾವುದಾದ್ರೂ ಅಕ್ಷರಗಳು ಪುನರಾವರ್ತನೆ ಆಗಿದಾವ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಎಚ್ ಬೇರೆ ಇದೆ, ಯು ಬೇರೆ ಇದೆ, ಬಿ ಬೇರೆ ಇದೆ, ಎಲ್ ಬೇರೆ ಇದೆ, ಐತಿ. ಇಲ್ಲಿ ನೋಡ್ರಿ, ಎಚ್ ಬೇರೆ ಇದೆ, ಎ ಬೇರೆ ಇದೆ, ಪಿ ಡಬಲ್ ಕೌಂಟ್ ಆಗಿದಾವೆ. ಪಿ ಡಬಲ್ ಕೌಂಟ್ ಆದವಪ್ಪ ಅಂತಂದಾಗ ಇದನ್ನ ನಾವು ಟೋಟಲ್ ಆಗಿ ಏನಂತ ಕರಿತೀವಿ, 5 ಫ್ಯಾಕ್ಟೋರಿಯಲ್. ಅದ್ರ ಒಳಗಡೆ 2 ಅಕ್ಷರಗಳು ರಿಪೀಟ್ ಆಗಿದವಪ್ಪ ಅಂದಾಗ 2 ಫ್ಯಾಕ್ಟೋರಿಯಲ್, ಅವನ್ನ ತೆಗೆದೊಗಿಬೇಕು. 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಕರಿತೀವಿ. ಕೆಳಗಡೆ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 1 ತನ ನಾವು ಮಾಡಬೇಕು. ಈ 2 ಇಂಟು 1 2 ಇಂಟು 1 ಗೆಟ್ ಕ್ಯಾನ್ಸಲ್ ಮಾಡಿಬಿಡ್ರಿ. ಇನ್ನು 5 4 20 23 ಎಷ್ಟಪ್ಪ ಅಂದಾಗ 60. ಹಾಗಾದರೆ ಈ ಹ್ಯಾಪಿ ಎಂಬ ಪದವನ್ನು ನಾವು ಎಷ್ಟು ರೀತಿಯಲ್ಲಿ ಹಂಚಿಕೆ ಮಾಡ್ಬೋದು ಅಥವಾ ಜೋಡಿಸ್ಬೋದು ಅಂತ ನೋಡಿದಾಗ 60 ಅಂತೇಳಿ ನಾವು ಆನ್ಸರ್ನ ಹಾಕಬೇಕಾಗ್ತದೆ. ಈ ಥರ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳನ್ನ ಬಿಡಿಸಿ ಹೇಳ್ತಿರ್ತಿರ್ತಾನೆ. ಇದಕ್ಕೆ ಡಿಫ್ರೆನ್ಸ್ನ ಗೊತ್ತಾಗಲಿ ಅಂತೇಳಿ ಈ 2 ಕ್ವಶನ್ಸ್ನ ತೊಗೊಂಡು ಹೇಳಿದ್ದೀನಿ. ಥರ ಉಪಯುಕ್ತ ಮಾಹಿತಿಗೋಸ್ಕರ ಪೇಜಸ್ನ ಫಾಲೋ ಮಾಡಿಕೊಡಿ. ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಿರ್ತಿರ್ತಾನೆ. ಎಲ್ಲವೂ ಈಸಿಯಾಗಿಯೇ ನಿಮ್ಗೆ ಅರ್ಥ ಆಗ್ತದೆ. ಧನ್ಯವಾದಗಳು ರೀ.